ಸ್ನೇಹಿತರೆ, ಎಕಾನಮಿಕ್ಸ್ನಲ್ಲಿ ಒಂದು ರೂಲ್ಸ್ ಇದೆ. ಯಾವುದು ಏಕಾಏಕಿ ಮೇಲಕ್ಕೆ ಹೋಗುತ್ತೋ ಅದು ಒಂದಲ್ಲ ಒಂದು ದಿನ ಕೆಳಕ್ಕೆ ಬರಲೇಬೇಕು. ಈಗ ಚಿನ್ನ ಮತ್ತು ಬೆಳ್ಳಿ ಮಾರ್ಕೆಟ್ನಲ್ಲಿ ಆಗ್ತಿರೋದು ಕೂಡ ಇದೇ ಕತೆ. ಹರ್ಮುಜ್ ಸಂಘರ್ಷ ಪೀಕ್ನಲ್ಲಿದ್ದಾಗ ಇಡೀ ಜಗತ್ತೇ ಬೆಚ್ಚಿ ಬೀಳುವ ತರ ರಾಕೆಟ್ ವೇಗದಲ್ಲಿ ಓಡ್ತಾ ಇದ್ದ ಚಿನ್ನದ ರೇಟ್ ಈಗ ಇದ್ದಕ್ಕಿದ್ದಂತೆ ಉಲ್ಟಾ ಹೊಡೆದಿದೆ. ಇಷ್ಟು ದಿನ ಆಕಾಶ ನೋಡ್ತಿದ್ದ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಈಗ ಎಕ್ಸ್ಪರ್ಟ್ಗಳೇ ಶಾಕ್ ಆಗುವ ತರ ವಾಪಸ್ ಬೀಳ್ತಿವೆ. ಚಿನ್ನದ ರೇಟ್ ಅಂತೂ ಕಳೆದ 6 ತಿಂಗಳ ಕನಿಷ್ಠ ಮಟ್ಟಕ್ಕೆ ಬಂದು ನಿಂತಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 6 ತಿಂಗಳಲ್ಲಿ ಆಲ್ಮೋಸ್ಟ್ 30%, ಅಂದ್ರೆ ಒಂದು ಔನ್ಸ್ ಚಿನ್ನಕ್ಕೆ $5,595 ಕೇವಲ $4,000 ಕುಸಿದಿದೆ. ಇನ್ನು ಬೆಳ್ಳಿ ಕತೆ ಚಿನ್ನಕ್ಕಿಂತಲೂ ವರ್ಸ್ಟ್. ಅರ್ಧಕ್ಕರ್ಧ 50% ಜಾಸ್ತಿ ಕುಸಿದು ಹೂಡಿಕೆದಾರರೆಲ್ಲ ಕಂಗಾಲಾಗಿದ್ದಾರೆ. ಹಾಗಿದ್ರೆ ಇದ್ದಕ್ಕಿದ್ದಂತೆ ಚಿನ್ನ ಬೆಳ್ಳಿಗೆ ಏನಾಯಿತು? ಇಷ್ಟೊಂದು ರೇಟ್ ಕುಸಿತಾ ಇರೋದಕ್ಕೆ ಕಾರಣಗಳೇನು? ಚಿನ್ನದ ಬೆಲೆಗೆ ಎಐಗೂ ಏನ್ ಸಂಬಂಧ? ಅಥವಾ ಚಿನ್ನ ಖರೀದಿಗೆ ಈಗ ಒಳ್ಳೆ ಟೈಮ್ ಬಂತಾ? ಅಥವಾ ಇನ್ನೂ ಕೂಡ ಸ್ವಲ್ಪ ದಿನ ಕಾಯಬೇಕಾ? ಮತ್ತೆ ರೇಟ್ ಯಾವಾಗ ಜಾಸ್ತಿ ಆಗಬಹುದು? ನಿಮಗಿರುವ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಇದೆ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬರೋಣ. ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಂದ್ರೆ ನಮ್ಮ ದೇಶದ MCX ಮಾರ್ಕೆಟ್ನಲ್ಲಿ ಚಿನ್ನದ ಬೆಲೆ ತನ್ನ ಆಲ್ ಟೈಮ್ ಹೈ ರೇಟ್ನಿಂದ ಭಾರಿ ಕುಸಿತ ಕಂಡಿದೆ. ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಜನವರಿ ತಿಂಗಳಲ್ಲಿ ಒಂದು ಔನ್ಸ್ ಚಿನ್ನದ ಬೆಲೆ ಬರೋಬ್ಬರಿ $5,595 ತಲುಪಿ ಇತಿಹಾಸ ಸೃಷ್ಟಿಸಿತ್ತು. ಒಂದು ಔನ್ಸ್ ಅಂದ್ರೆ ಸುಮಾರು 28.30 ಗ್ರಾಮ್, ಅಂದ್ರೆ ಈಗ ಅದು $4,000ಗಿಂತಲೂ ಕೆಳಗೆ ಬಿದ್ದಿದೆ. ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದ್ರೆ ಭಾರತೀಯ ಮಾರ್ಕೆಟ್ನಲ್ಲಿ ಚಿನ್ನದ ರೇಟ್ ಪ್ರತಿ 10 ಗ್ರಾಮ್ಗೆ $1,41,000 ಆಸುಪಾಸಿಗೆ ಬಂದು ತಲುಪಿದೆ. ಅಂದ್ರೆ ತನ್ನ ಗರಿಷ್ಠ ಮಟ್ಟದಿಂದ ಹತ್ತತ್ರ 26% ರೇಟ್ ಕುಸಿದಿದೆ. ಇನ್ನು ಬೆಳ್ಳಿ ರೇಟ್ ಜೂನ್ ಆರಂಭದಲ್ಲಿ ಕೆಜಿಗೆ $2,63,458 ಇತ್ತು. ಈಗ ಒಂದು ತಿಂಗಳು ಕಂಪ್ಲೀಟ್ ಆಗೋಕ್ಕೂ ಮುಂಚೆನೆ $2,10,000ದಿಂದ $2,33,000 ರೇಟ್ ರೇಂಜ್ಗೆ ಬೆಳ್ಳಿ ರೇಟ್ ಇಳಿದಿದೆ. ಅಂದ್ರೆ ಒಂದೇ ತಿಂಗಳಲ್ಲಿ ಕೆಜಿಗೆ $30,000ಗಿಂತ ಜಾಸ್ತಿ ಕುಸಿತ ಕಂಡಿದೆ. ಈ ತರಹದ ಭೀಕರ ಕುಸಿತ ಇತ್ತೀಚಿನ ದಿನಗಳಲ್ಲಿ ಆಗಿರಲಿಲ್ಲ ಅಂತ ಮಾರ್ಕೆಟ್ ಎಕ್ಸ್ಪರ್ಟ್ಗಳೇ ಹೇಳಿದ್ದಾರೆ. ಆದರೆ ಈ ಕುಸಿತಕ್ಕೆ ಅಸಲಿ ಕಾರಣ ಅಥವಾ ಟೆಕ್ನಿಕಲ್ ಕತೆ ಏನಂತ ನೋಡೋದಾದ್ರೆ ಇದರಲ್ಲಿ ಸುಮಾರು ಅಂಶಗಳಿವೆ ಸ್ನೇಹಿತರೆ. ಮೊದಲನೇದಾಗಿ, ಇರಾನ್ ಯುದ್ಧ ಶುರುವಾದಾಗ ಚಿನ್ನಕ್ಕೆ ಬೇಡಿಕೆ ಅತಿಯಾಗಿ ಜಾಸ್ತಿ ಆಗಿತ್ತು. ಎಕ್ಸ್ಟ್ರಾ ಡಿಮ್ಯಾಂಡ್ ಸೃಷ್ಟಿಯಾಗಿತ್ತು. ಜಗತ್ನಲ್ಲಿ ಯಾವುದೇ ಯುದ್ಧದ ಭೀತಿ ಎದುರಾದ್ರೂ ಅಥವಾ ಆರ್ಥಿಕತೆ ಮುಳುಗುತ್ತೆ ಅನ್ನುವ ಭಯ ಬಂದ್ರು ಇನ್ವೆಸ್ಟರ್ಸ್ ಬೇರೆಲ್ಲ ಕಡೆ ಇರುವ ತಮ್ಮ ದುಡ್ಡನ್ನ ತೆಗೆದು ಚಿನ್ನದ ಮೇಲೆ ಹಾಕ್ತಾರೆ. ಇದನ್ನ ಫೈನಾನ್ಸ್ ಭಾಷೆಯಲ್ಲಿ ಸೇಫ್ ಹೆವೆನ್ ಅಸೆಟ್ ಅಥವಾ ಸುರಕ್ಷಿತ ಆಸ್ತಿ ಅಂತ ಕರೀತಾರೆ. ಕಳೆದ ಡಿಸೆಂಬರ್ ಜನವರಿಯಲ್ಲಿ ಆಗಿದ್ದು ಇದೇನೆ. ಯುದ್ಧದ ಭಯದಿಂದ, ಆರ್ಥಿಕ ಹಿಂಜರಿಕೆ ಭಯದಿಂದ ಚಿನ್ನಕ್ಕೆ ಎಕ್ಸ್ಟ್ರಾ ಡಿಮ್ಯಾಂಡ್ ಸೃಷ್ಟಿಯಾಗಿತ್ತು. ಈ ಎಕ್ಸ್ಟ್ರಾ ಡಿಮ್ಯಾಂಡ್ಗೆ ಫಿಯರ್ ಪ್ರೀಮಿಯಂ ಅಂದ್ರೆ ಭಯದ ಬೆಲೆ ಅಂತಲೇ ಹೆಸರಿದೆ. ಈ ಫಿಯರ್ ಪ್ರೀಮಿಯಂನಿಂದ ಚಿನ್ನದ ಬೆಲೆ ಹೆಚ್ಚಾಯಿತು. ಆದ್ರೆ ಈಗ ಏನಾಗಿದೆ ಅಂದ್ರೆ ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇದ್ದ ಶಾಂತಿ ಮಾತುಕತೆಗಳು ಒಂದು ಹಂತಕ್ಕೆ ಸಕ್ಸಸ್ ಆಗುವ ಮುನ್ಸೂಚನೆ ಸಿಕ್ತು. ಅದರಿಂದ ಮಿಡ್ಲ್ ಈಸ್ಟ್ ನಲ್ಲಿ ಯುದ್ಧದ ಟೆನ್ಷನ್ ಕಮ್ಮಿ ಆಗ್ತಾ ಇದ್ದ ಹಾಗೆ ಇನ್ವೆಸ್ಟರ್ಸ್ ಮನಸ್ಸಿನಲ್ಲಿದ್ದ ಆ ಭಯದ ಪ್ರೀಮಿಯಂ ಮಾಯವಾಗಿದೆ. ಅದಕ್ಕೆ ಚಿನ್ನದ ಮೇಲಿದ್ದ ಹಿಡಿತ ಸಡಿಲವಾಗಿ ರೇಟ್ ಏಕಾಏಕಿ ಕೆಳಗೆ ಬೀಳ್ತಿದೆ. ಇನ್ನು ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಕಾರಣ ಅಂದ್ರೆ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಆಗಿರುವ ಫೆಡರಲ್ ರಿಸರ್ವ್ ನ ಪಾಲಿಸಿ. ಈ ಫೆಡರಲ್ ರಿಸರ್ವ್ ಅಥವಾ ಫೆಡ್ ರಿಸರ್ವ್ ನ ಚೇರ್ಮನ್ ಕೆವಿನ್ ವಾರ್ಷ್ ನೇತೃತ್ವದಲ್ಲಿ ಇತ್ತೀಚೆಗೊಂದು ಮೀಟಿಂಗ್ ನಡೆದಿತ್ತು. ಈ ಮೀಟಿಂಗ್ ನಲ್ಲಿ ಅಮೆರಿಕನ್ ಬ್ಯಾಂಕ್ಗಳ ಬಡ್ಡಿ ದರಗಳನ್ನ ಅಂದ್ರೆ ಇಂಟ್ರೆಸ್ಟ್ ರೇಟ್ಗಳನ್ನ ಮತ್ತೆ ಜಾಸ್ತಿ ಮಾಡ್ತೀವಿ ಅನ್ನುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಪಾಶ್ಚಿಮಾತ್ಯ ಹೂಡಿಕೆದಾರರು ಚಿನ್ನದಿಂದ ವಾಪಸ್ ಬ್ಯಾಂಕ್ಗಳ ಕಡೆಗೆ ಮುಖ ಮಾಡಿದ್ದಾರೆ. ಇದರ ಜೊತೆಗೆ ಇತ್ತೀಚೆಗೆ ಅಮೆರಿಕದ ಕರೆನ್ಸಿಯಾದ ಡಾಲರ್ ಇಂಡೆಕ್ಸ್ ತೀರಾ ಬಲಿಷ್ಠವಾಗಿ 101ರ ಗಡಿ ದಾಟಿ ಮತ್ತೊಮ್ಮೆ ಆಲ್ ಟೈಮ್ ಹೈ ರೇಟ್ಗೆ ಹೋಗ್ತಿದೆ. ನಿಮ್ಗೆಲ್ಲ ಗೊತ್ತಿರಬಹುದು, ಪ್ರಪಂಚದಲ್ಲಿ ಚಿನ್ನದ ವಹಿವಾಟು ನಡೆಯೋದೇ ಡಾಲರ್ ಲೆಕ್ಕದಲ್ಲಿ. ಯಾವಾಗ ಡಾಲರ್ ಸ್ಟ್ರಾಂಗ್ ಆಗುತ್ತೋ ಆಗ ಬೇರೆ ದೇಶದ ಕರೆನ್ಸಿ ಬಳಸುವ ನಮಗೆ ಚಿನ್ನ ಕೂಡ ದುಬಾರಿ ಅನ್ಸುತ್ತೆ. ಆಗ ಚಿನ್ನಕ್ಕೆ ಡಿಮ್ಯಾಂಡ್ ಕಮ್ಮಿಯಾಗಿ ಬೆಲೆ ಆಟೋಮೆಟಿಕ್ ಆಗಿ ಕುಸಿಯುತ್ತೆ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಏನಂದ್ರೆ ಚಿನ್ನ ಅನ್ನೋದು ಯಾವುದೇ ಬಡ್ಡಿ ಅಥವಾ ಡಿವಿಡೆಂಟ್ ಕೊಡದ ಆಸ್ತಿ. ಸ್ಟಾಕ್ಸ್ ಅಥವಾ ಬಾಂಡ್ಸ್ ತರ ಕ್ಯಾಶ್ ರಿಟರ್ನ್ ಸಿಗಲ್ಲ. ಹಾಗಾಗಿ ಅಮೆರಿಕದಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದಾಗ ಹೂಡಿಕೆದಾರರು ಚಿನ್ನ ಬಿಟ್ಟು ಬಾಂಡ್ಗಳ ಕಡೆಗೆ
ಮುಖ ಮಾಡ್ತಾರೆ. ಈ ಎಲ್ಲ ಮೇಜರ್ ಕಾರಣಗಳ ಜೊತೆಗೆ ಇನ್ನೊಂದಷ್ಟು ಅನಿರೀಕ್ಷಿತ ಹಾಗೂ ಅಷ್ಟೇ ಇಂಟ್ರೆಸ್ಟಿಂಗ್ ವಿಚಾರಗಳು ಚಿನ್ನದ ರೇಟ್ ಮೇಲೆ ಪ್ರಭಾವ ಬೀರ್ತಿವೆ. ಉದಾಹರಣೆಗೆ ಜಗತ್ನಲ್ಲಿ ಈಗ ನಡೀತಾ ಇರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ AI ಬೂಮ್ ಕಾರಣದಿಂದ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಚಿನ್ನದಲ್ಲಿದ್ದ ದುಡ್ಡನ್ನ ತೆಗೆದು ಟೆಕ್ನಾಲಜಿ ಕಂಪನಿಗಳ ಷೇರುಗಳ ಮೇಲೆ ಹಾಕಿದ್ದಾರೆ. ಆಶ್ಚರ್ಯ ಅನ್ಸಿದ್ರು ಇದು ಕೂಡ ಚಿನ್ನದ ಕುಸಿತಕ್ಕೆ ಪ್ರಮುಖ ಕಾರಣ ಅಂತ ಎಕ್ಸ್ಪರ್ಟ್ ಹೇಳ್ತಿದ್ದಾರೆ. ಹಾಗಿದ್ರೆ ಸ್ನೇಹಿತರೆ, ಈ ರೇಟ್ ಕುಸಿತದಿಂದ ನಮಗಾಗುವ ಲಾಭ ಅಥವಾ ಪ್ಲಸ್ ಪಾಯಿಂಟ್ಗಳೇನು ಅಂತ ನೋಡೋದಾದ್ರೆ, ಮೊದಲಾಗಿ ಭಾರತದಲ್ಲಿ ಈಗ ಮದುವೆ ಸೀಸನ್, ಹಾಗಾಗಿ ಮದುವೆ ಮಾಡ್ತಿರುವ ಸಾಮಾನ್ಯ ಜನರಿಗೆ ಈ ಬೆಲೆ ಕುಸಿತ ಲಾಟ್ರಿ ಹೊಡೆದ ಹಾಗೆ. ಮೊದಲದಾಗಿ ನಮ್ಮ ದೇಶಕ್ಕೆ ಇದರಿಂದ ದೊಡ್ಡ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ನಮ್ಮ ದೇಶ ಚಿನ್ನವನ್ನ ಬೇರೆ ದೇಶಗಳಿಂದ ಇಂಪೋರ್ಟ್ ಅಂದ್ರೆ ಆಮದು ಮಾಡಿಕೊಳ್ಳುತ್ತೆ. ಇದೇ ಕಾರಣಕ್ಕೆ PM ಮೋದಿ ಕೂಡ ಚಿನ್ನ ಖರೀದಿ ಕಡಿಮೆ ಮಾಡಿ ಅನ್ನುವ ಕರೆ ಕೊಟ್ಟಿದ್ದು ನಿಮ್ಗೆ ನೆನಪಿರಬಹುದು. ಯಾಕಂದ್ರೆ ಚಿನ್ನದ ರೇಟ್ ಪೀಕ್ ನಲ್ಲಿದ್ದಾಗ ದೇಶದ ಆಮದು ವೆಚ್ಚ ಕೂಡ ಜಾಸ್ತಿ ಆಗಿ ನಮ್ಮ ಕರೆನ್ಸಿನೂ ವೀಕ್ ಆಗುತ್ತೆ, ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ಕೂಡ ಜಾಸ್ತಿ ಆಗುತ್ತೆ. ಆದರೆ ಚಿನ್ನದ ರೇಟ್ ಕಮ್ಮಿ ಆದಾಗ ನಮ್ಮ ಆಮದು ವೆಚ್ಚ ಭಾರಿ ಪ್ರಮಾಣದಲ್ಲಿ ಉಳಿತಾಯ ಆಗುತ್ತೆ. ಇದು ನಮ್ಮ ದೇಶದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಕಮ್ಮಿ ಮಾಡಿ ಇಡೀ ದೇಶದ GDP ಬೆಳವಣಿಗೆ ಮತ್ತು ಆರ್ಥಿಕತೆಗೆ ಕೂಡ ದೊಡ್ಡ ಬೂಸ್ಟ್ ಕೊಡುತ್ತೆ. ಇನ್ನು ಎರಡನೇದಾಗಿ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಇದು ಬೆಸ್ಟ್ ಟೈಮ್. ಮಾರ್ಕೆಟ್ ಕರೆಕ್ಷನ್ ಆದಾಗ ಕಡಿಮೆ ರೇಟ್ನಲ್ಲಿ ಗೋಲ್ಡ್ ETF ಅಥವಾ ಫಿಸಿಕಲ್ ಗೋಲ್ಡ್ ತೆಗೆದುಕೊಂಡಿಟ್ರೆ ಮುಂದೆ ಒಳ್ಳೆ ಲಾಭ ಸಿಗುತ್ತೆ. ಆದರೆ ಇದಕ್ಕೆ ಇನ್ನೊಂದು ಮುಖ ಕೂಡ ಇದೆ. ಚಿನ್ನದ ಬೆಲೆ ಕುಸಿತದ ಮೈನಸ್ ಪಾಯಿಂಟ್ಗಳೇನು ಅನ್ನೋದನ್ನ ನೋಡೋದಾದ್ರೆ, ಯಾರೆಲ್ಲ ಚಿನ್ನದ ರೇಟ್ ಇನ್ನೂ ಕೂಡ ಮೇಲಕ್ಕೆ ಹೋಗುತ್ತೆ ಅಂತ ಯೋಚನೆ ಮಾಡಿ ರೇಟ್ ಜಾಸ್ತಿ ಇದ್ದಾಗ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿದ್ರು ಅಂತವರಿಗೆ ಈಗ ದೊಡ್ಡ ಮಟ್ಟದ ಅನ್ರಿಯಲೈಸ್ಡ್ ಲಾಸ್ ಅಂದ್ರೆ ಪೇಪರ್ ನಷ್ಟ ಆಗ್ತಿದೆ. ಅವರ ಪೋರ್ಟ್ಫೋಲಿಯೋ ಸ್ವಲ್ಪ ವೀಕ್ ಆಗಿರಬಹುದು, ಮತ್ತೆ ರಿಕವರಿ ಆಗೋದಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳಬಹುದು. ಇದ್ರ ಜೊತೆಗೆ ಅತಿ ದೊಡ್ಡ ಇಂಪ್ಯಾಕ್ಟ್ ಆಗೋದು ಗೋಲ್ಡ್ ಲೋನ್ಗಳ ಕಂಪನಿಗಳ ಮೇಲೆ. ಮುತ್ತೂಟ್ ಫಿನಾನ್ಸ್, ಮಣಪುರಂ ನಂತಹ ಗೋಲ್ಡ್ ಲೋನ್ ಕಂಪನಿಗಳು ಗ್ರಾಹಕರು ಇಟ್ಟ ಚಿನ್ನದ ಗ್ಯಾರಂಟಿ ಮೇಲೆ ಸಾಲ ಕೊಟ್ಟಿರ್ತಾರೆ. ಚಿನ್ನದ ರೇಟ್ ಭೀಕರವಾಗಿ ಬಿದ್ದಾಗ ಆ ಅಡವಿಟ್ಟ ಚಿನ್ನದ ವ್ಯಾಲ್ಯೂ ಕೂಡ ಕಡಿಮೆ ಆಗುತ್ತೆ. ಸೊ ಒಂದಿನ ಸಾಲಗಾರ ದುಡ್ಡು ಕಟ್ಟದೆ ಡಿಫಾಲ್ಟ್ ಆದ್ರೆ ಕಂಪನಿಗಳು ಆ ಚಿನ್ನವನ್ನ ಹರಾಜು ಹಾಕಿದ್ರು ಪೂರ್ತಿ ಸಾಲದ ಹಣ ರಿಕವರ್ ಆಗೋದು ಕಷ್ಟ ಆಗಬಹುದು. ಇದು ಫೈನಾನ್ಸ್ ಸೆಕ್ಟರ್ ನಲ್ಲಿ ದೊಡ್ಡ ರಿಸ್ಕ್ ಕ್ರಿಯೇಟ್ ಮಾಡುವ ಸಾಧ್ಯತೆ ಇದೆ. ಇನ್ನು ಚಿನ್ನದ ಬೆಲೆ ಇನ್ನೂ ಇಳಿಯುವ ಭಯದಲ್ಲಿ ಗೋಲ್ಡ್ ETF ಗಳಿಂದ ಸತತವಾಗಿ ದುಡ್ಡು ಆಚೆ ಹೋಗ್ತಿರೋದ್ರಿಂದ ಇನ್ವೆಸ್ಟರ್ಸ್ ಸೆಂಟಿಮೆಂಟ್ ಕೂಡ ಸದ್ಯಕ್ಕೆ ನೆಗೆಟಿವ್ ಆಗಿದೆ. ಸೊ ಸ್ನೇಹಿತರೆ, ಈ ಲಾಭ ನಷ್ಟಗಳೆಲ್ಲ ಒಂದ್ ಕಡೆ ಇಟ್ಟು ಈಗ ಮಾರ್ಕೆಟ್ ಎಕ್ಸ್ಪರ್ಟ್ಗಳು ಈ ಬೆಲೆ ಕುಸಿತದ ಬಗ್ಗೆ ಏನ್ ಹೇಳ್ತಿದ್ದಾರೆ ಅನ್ನುವ ಪಾಯಿಂಟ್ಸ್ಗೆ ಬರೋಣ. ಇಂಡಿಯಾ ಬುಲಿಯನ್ ಅಂಡ್ ಜ್ಯುವೆಲರ್ಸ್ ಅಸೋಸಿಯೇಷನ್ ಲಿಮಿಟೆಡ್ IBGA ನ ಅಧ್ಯಕ್ಷ ಪೃಥ್ವಿರಾಜ್ ಕೊಠಾರಿ ಅವರು ಒಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತಿದ್ದಾರೆ. ಅದೇನಂದ್ರೆ, ಮಿಡ್ಲ್ ಈಸ್ಟ್ ಟೆನ್ಷನ್ ಕಂಪ್ಲೀಟ್ ಆಗಿ ಮುಗಿದ್ಮೇಲೆ ಜಗತ್ತಿನಾದ್ಯಂತ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರದ ಪ್ರೆಷರ್ ಕಮ್ಮಿ ಆಗುತ್ತೆ. ಆಗ ಡಾಲರ್ ಮತ್ತೆ ವೀಕ್ ಆಗಿ ಚಿನ್ನದ ಬೆಲೆ ಚೇತರಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅವರ ಲೆಕ್ಕಾಚಾರದ ಪ್ರಕಾರ 2027ರ ಹೊತ್ತಿಗೆ ಅಂತಾರಾಷ್ಟ್ರೀಯ ಮಾರ್ಕೆಟ್ ನಲ್ಲಿ ಚಿನ್ನದ ಬೆಲೆ ಮತ್ತೆ ಔನ್ಸ್ಗೆ $5,350 ದಾಟುವ ಚಾನ್ಸ್ ಇದೆ. ಅಂದ್ರೆ ಆಲ್ ಟೈಮ್ ಹೈ ಅನ್ನೋದು ಮತ್ತೆ ಮುಂದಿನ ವರ್ಷ ಬರುತ್ತೆ. ಅದೇ ರೀತಿ ಆನಂದ್ ರಾಠಿ ಶೇರ್ಸ್ ಅಂಡ್ ಸ್ಟಾಕ್ ಬ್ರೋಕರ್ಸ್ ನ ಈ ಸಂಸ್ಥೆಯ ರಿಸರ್ಚ್ ಅನಾಲಿಸ್ಟ್ ವೇದಿಕಾ ನಾರ್ವೇಕರ್ ಅವರ ಪ್ರಕಾರ ಈ ಆರ್ಥಿಕ ವರ್ಷದ ಕೊನೆಯ ಕ್ವಾರ್ಟರ್ ಅಂದ್ರೆ ಬರುವ ಜನವರಿ ಮಾರ್ಚ್ ಅವಧಿಯಲ್ಲಿ ಪ್ರಪಂಚದ ಎಲ್ಲಾ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಮತ್ತೆ ಚಿನ್ನ ಖರೀದಿಸೋಕೆ ಶುರು ಮಾಡ್ತಾವೆ. ಆಗ ಕೂಡ ರೇಟ್ ರಿಕವರಿ ಆಗುತ್ತೆ. ಇನ್ನೊಬ್ಬ ಎಕ್ಸ್ಪರ್ಟ್ ಮಾಸ್ಟರ್ ಕ್ಯಾಪಿಟಲ್ ಸರ್ವಿಸ್ ನ ಪುನೀತ್ ಸಿಂಗಾನಿಯಾ ಅವರು ಸದ್ಯಕ್ಕೆ ಹೂಡಿಕೆದಾರರು ಎಮೋಷನಲ್ ಆಗಿ ತಪ್ಪು ನಿರ್ಧಾರ ತೆಗೆದುಕೊಳ್ಬೇಡಿ ಅಂತ ಹೇಳ್ತಿದ್ದಾರೆ. ಇದು ಕೇವಲ ಶಾರ್ಟ್ ಟರ್ಮ್ ಕರೆಕ್ಷನ್ ಅಂತ ಅವರು ಸಲಹೆ ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ಈ ಬೆಲೆ ಕುಸಿತವನ್ನ ಮ್ಯಾಕ್ರೋ ಲೆವೆಲ್ ನಲ್ಲಿ ನೋಡೋದಾದ್ರೆ, ಪ್ರಪಂಚದ ಆರ್ಥಿಕತೆಯಲ್ಲಿ ಚಿನ್ನದ ಬೆಲೆ ಬದಲಾಗೋದು ಯಾವುದೋ ಒಂದು ದೇಶದ ಡಿಮ್ಯಾಂಡ್ ಅಥವಾ ಮದುವೆ ಸೀಸನ್ ಗಳ ಮೇಲಲ್ಲ. ಇದರ ಹಿಂದೆ ಜಾಗತಿಕ ರಾಜಕೀಯ ಮತ್ತು ದೊಡ್ಡ ಪಾಲಿಸಿಗಳು ಇರುತ್ತವೆ. ಉದಾಹರಣೆಗೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯಿಲ್ ಶಾಕ್ ಗಳಿಂದ ಅಂದ್ರೆ ಕಚ್ಚಾ ತೈಲದ ಬೆಲೆ ಫ್ಲಕ್ಚುಯೇಷನ್ ನಿಂದ ಪಾರಾಗೋದಕ್ಕೆ ಅಮೆರಿಕ ಈಗ ಫೆಡರಲ್ ರಿಸರ್ವ್ ನ ರೇಟ್ ಜೊತೆಗೆ ಆಟ ಆಡ್ತಿದೆ. ತನ್ನ ಆರ್ಥಿಕತೆಯನ್ನ ಸ್ಟೆಬಿಲೈಸ್ ಮಾಡೋದಕ್ಕೆ ಹೊಸ ದಾರಿಗಳನ್ನ ಹುಡುಕ್ತಾ ಇದೆ. ಅದರಿಂದಲೇ ಈಗ ಚಿನ್ನದ ರೇಟ್ ಕುಸಿತಾ ಇರೋದು. ಇದರ ಜೊತೆಗೆ ಸದ್ಯ ಜಗತ್ನಲ್ಲಿ ಈಗ ರಿಸೆಷನ್ ಅಂದ್ರೆ ಆರ್ಥಿಕ ಹಿಂಜರಿತದ ಭಯ ಕಮ್ಮಿ ಆಗಿದೆ. ಹಾಗಾಗಿ ಚಿನ್ನದ ಮೇಲಿನ ಹಿಡಿತ ಜಾಗತಿಕ ಮಟ್ಟದಲ್ಲೇ ಕಮ್ಮಿ ಆಗ್ತಾ ಬರ್ತಿದೆ. ಸೊ ಇಡೀ ಪ್ರಪಂಚದ ಮನಿ ಫ್ಲೋ ಚೇಂಜ್ ಆಗ್ತಿರೋದಕ್ಕೆ ಇದೇ ಪ್ರೂಫ್. ಸೊ ಕೊನೆಯದಾಗಿ ಸ್ನೇಹಿತರೆ, ಭಾರತದ ಹೌಸ್ ಹೋಲ್ಡ್ ವೆಲ್ತ್ ಅಂದ್ರೆ ಮನೆಗಳಲ್ಲಿಟ್ಟಿರುವ ಆಸ್ತಿಯಲ್ಲಿ 60% ಭಾಗ ಪ್ರಾಪರ್ಟಿ ರೂಪದಲ್ಲಿದೆ. ಅದನ್ನ ಬಿಟ್ಟರೆ ಚಿನ್ನದ ರೂಪದಲ್ಲೇ ಜಾಸ್ತಿ ಆಸ್ತಿ ಇರೋದು. ಅಂದ್ರೆ ನಮ್ಮ ದೇಶದ ಜನರ ಒಟ್ಟು ಸಂಪತ್ತಿನ ಮೌಲ್ಯ
ಈ ಚಿನ್ನದ ಬೆಲೆ ಮೇಲೇನೆ ಡಿಪೆಂಡ್ ಆಗಿದೆ. ಇದೇ ಕಾರಣ ಕೇಳೋದು, ಅಸೆಟ್ ಡೈವರ್ಸಿಫೈ ಮಾಡಬೇಕು ಅಂತ. ನೀವು ಕೂಡ ನಿಮ್ಮ ಹಣವನ್ನ ಇನ್ವೆಸ್ಟ್ ಮಾಡುವ ಪ್ಲಾನ್ ನಲ್ಲಿದ್ರೆ ಈ ರೀತಿ ಚಿನ್ನದ ಮೇಲೇನೋ ಬೆಳ್ಳಿಯ ಮೇಲೇನೋ ಅಥವಾ ರಿಯಲ್ ಎಸ್ಟೇಟ್ ಈ ರೀತಿ ಒಂದೇ ಕಡೆ ಎಲ್ಲ ಹಣವನ್ನ ಹಾಕಬೇಡಿ. ಅವುಗಳ ಜೊತೆಗೆ FD, ಮ್ಯೂಚುವಲ್ ಫಂಡ್, ಬಾಂಡ್ಸ್ ಈ ರೀತಿ ಎಷ್ಟಾಗುತ್ತೋ ಅಷ್ಟು ಡೈವರ್ಸಿಫೈ ಮಾಡೋದನ್ನ ಕಲಿಯೋದ್ರಿಂದ ಈ ರೀತಿಯ ಪ್ರೈಸ್ ಡ್ರಾಪ್ಗಳಿಂದ ಸೇಫ್ ಆಗಿರಬಹುದು. ಇನ್ನು ಸದ್ಯಕ್ಕೆ ಮುಂದಿನ 1-2 ತಿಂಗಳಲ್ಲಿ ಚಿನ್ನದ ರೇಟ್ ಏನಾಗುತ್ತೆ, ಪ್ರಾಕ್ಟಿಕಲ್ ಆಗಿ ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ, ಕಮೋಡಿಟಿ ಎಕ್ಸ್ಪರ್ಟ್ ಆಗಿರುವ ಮನೀಶ್ ಶರ್ಮಾ ಅವರ ಪ್ರಕಾರ ಚಿನ್ನದ ಬೆಲೆಯಲ್ಲಿ ಇನ್ನೂ ಕೂಡ 5-8% ಅಷ್ಟು ಕುಸಿತ ಕಾಣುವ ಸಾಧ್ಯತೆ ಇದೆ. ಅಂದ್ರೆ ಶಾರ್ಟ್ ಟರ್ಮ್ ನಲ್ಲಿ ವೊಲಟಾಲಿಟಿ ಅಥವಾ ಏರಿಳಿತ ಮುಂದುವರಿಯುತ್ತೆ. MCX ಮಾರ್ಕೆಟ್ನಲ್ಲಿ ಚಿನ್ನದ ಬೆಲೆ 1,38,000ದಿಂದ 1,36,500 ರೂಪಾಯಿ ಆಸುಪಾಸಿನಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಸಿಗಬಹುದು. ಅಲ್ಲಿವರೆಗೂ ಬೆಲೆ ಇಳಿಯುವ ಚಾನ್ಸಸ್ ಇದೆ ಅಂತ ಮನೀಶ್ ಶರ್ಮಾ ಹೇಳಿದ್ದಾರೆ. ಇನ್ನು ಬೆಳ್ಳಿಗೆ ಕೆಜಿಗೆ 2,05,000 ರೂಪಾಯಿ ಆಸುಪಾಸಿನಲ್ಲಿ ಸಪೋರ್ಟ್ ಸಿಗಬಹುದು ಅಂತ ಎಕ್ಸ್ಪರ್ಟ್ಗಳು ಅಂದಾಜು ಮಾಡ್ತಿದ್ದಾರೆ. ಆದರೆ ಲಾಂಗ್ ಟರ್ಮ್ ನಲ್ಲಿ ಸೆಂಟ್ರಲ್ ಬ್ಯಾಂಕ್ಗಳು ಮತ್ತೆ ಬೈಯಿಂಗ್ ಶುರು ಮಾಡಿದ್ರೆ, ಇದ್ರ ಜೊತೆಗೆ ಜಗತ್ತಿನ ಸಪ್ಲೈ ಚೈನ್ ನಾರ್ಮಲ್ ಆದ್ರೆ ಚಿನ್ನ ತನ್ನ ಹಳೆಯ ರೆಕಾರ್ಡ್ ಬೆಲೆಯನ್ನ ರೀಚ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಮಾರ್ಕೆಟ್ ಟ್ರೆಂಡ್ ಹೇಳ್ತಿದೆ. ಒಟ್ಟಾರೆಯಾಗಿ ಅನಾಲಿಸಿಸ್ ಮಾಡಿ ನೋಡೋದಾದ್ರೆ ಚಿನ್ನದ ಬೆಲೆ 6 ತಿಂಗಳ ಕನಿಷ್ಠ ಮಟ್ಟಕ್ಕೆ ಬಂದಿರೋದು ಮಾರ್ಕೆಟ್ನ ಒಂದು ಸಹಜ ಪ್ರಕ್ರಿಯೆ. ರಾಕೆಟ್ ವೇಗದಲ್ಲಿ ಓಡಿದ ಮೇಲೆ ಮಾರ್ಕೆಟ್ ಸ್ವಲ್ಪ ಸುಧಾರಿಸಿಕೊಳ್ಳೋದಕ್ಕೆ ಕೆಳಗೆ ಬರಲೇಬೇಕು. ಅದನ್ನೇ ಕರೆಕ್ಷನ್ ಅಂತ ಕರೀತಾರೆ. ಸದ್ಯಕ್ಕೆ ಯುದ್ಧದ ಭಯ ಕಮ್ಮಿ ಆಗಿರೋದು ಮತ್ತು ಅಮೆರಿಕದ ಕಠಿಣ ಬಡ್ಡಿ ದರದ ನೀತಿಗಳು ಚಿನ್ನದ ಬೆಲೆಯನ್ನ ಕೆಳಕ್ಕೆ ಒತ್ತಿ ಹಿಡಿದಿವೆ ಅಂತಷ್ಟೇ ಹೇಳಬಹುದು. ಈ ವರದಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸ್ತಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.